ನಮಸ್ಕಾರ ಎಲ್ಲರಿಗೂ. ತುಂಬ ಜನ ಕೇಳ್ತಾ ಇದ್ರಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದರೆ ಏನು, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮುಖಾಂತರ ಯಾವ ರೀತಿ ನಮ್ಮ ಬಾಡಿಲಿರುವಂಥ ಫ್ಯಾಟನ್ನ ಕರಗಿಸ್ಬೋದು, ನಮ್ಮ ಕೊಲೆಸ್ಟ್ರಾಲ್ ಅಂದರೆ ವಿಸರಲ್ ಫ್ಯಾಟ್ ಏನಿದೆ ಅದನ್ನು ಯಾವ ರೀತಿ ಕರಗಿಸ್ಬೋದು ಆ್ಯಂಡ್ ತೂಕನ ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ, ಫ್ಯಾಟ್ ಸೆಗ್ರಿಗೇಟ್ ಆಗೋದು ನಮ್ಮ ಬಾಡಿಗೆ ನಾವು ತಿನ್ನುವಂಥ ಆಹಾರದಿಂದ. ನಾವು ಜಾಸ್ತಿ ಆಯಿಲ್ ಫುಡ್, ಔಟ್ಸೈಡ್ ಫುಡ್ಡು, ಫ್ರೈಡ್ ಫುಡ್ ಎಲ್ಲ ಜಾಸ್ತಿ ತಿಂತಾಯಿದ್ರೆ ನಮ್ಮ ಬಾಡೀಲಿ ಫ್ಯಾಟು ಸ್ಟೋರ್ ಆಗುತ್ತೆ. ಈಗ ಆಲ್ರೆಡಿ ನಮ್ಮ ಬಾಡೀಲಿ ಫ್ಯಾಟು ಸ್ಟೋರ್ ಆಗಿದೆ, ಅದನ್ನು ಯಾವ ರೀತಿ ತೆಗ್ದು ಹಾಕಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಸೊ ಅದು ಓಕೆ, ಏನು ಮಾಡಬೇಕು ಅಂದರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ಮಾಡಬೇಕು. ಸೊ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂದರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ದಿಸ್ ಅಂತಲೇ ಹೇಳ್ಬೋದು. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ನೋಡಿ, ಫಾಸ್ಟಿಂಗಲ್ಲಿ ಹಲವಾರು ಥರದ ಫಾಸ್ಟಿಂಗ್ ಬರುತ್ತೆ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಇದೆ, 1 ಡೇ ಫಾಸ್ಟಿಂಗ್ ಇದೆ, ಮಂತ್ ಫಾಸ್ಟಿಂಗ್ ಇದೆ, ತುಂಬ ಥರದ ಫಾಸ್ಟಿಂಗ್ ಇದೆ. ವಾಟರ್ ಇಲ್ಲದೆ ನೀರನ್ನು ಸಹ ಕುಡಿದಲೇ ಇರುವಂಥ ಫಾಸ್ಟಿಂಗ್ ಇದೆ, ಅದನ್ನು ಡ್ರೈ ಫಾಸ್ಟಿಂಗ್ ಅಂತ ಕರೀತಾರೆ. ಮತ್ತು ಹಣ್ಣುಗಳನ್ನು ತಿಂದ್ಕೊಂಡು ಫಾಸ್ಟಿಂಗ್ ಮಾಡೋದಿರುತ್ತೆ. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ತಿಂದಲೇ ಇರೋ ಫಾಸ್ಟಿಂಗ್ ಇದೆ. ಯೂಶಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯೂಶಲಿ ಈ ಹಬ್ಬಗಳಲ್ಲಿ ಫಾಸ್ಟಿಂಗ್ನ ಮಾಡ್ತಾರೆ, ಉಪವಾಸನ ಮಾಡ್ತಾರೆ. ಸೊ ಈ ಉಪವಾಸ ಏನಿದೆ ಅದು ಇವಾಗಿಂದ ಅಲ್ಲ, ಸೊ ತುಂಬ ಹಳೆಯ ಕಾಲದಿಂದನೂ ಕೂಡ ಈ ಉಪವಾಸ ಅನ್ನೋದು ಮಾಡ್ಕೊಂಡು ಬಂದಿರೋದು ಪದ್ಧತಿ ಅದು. ಏಕೆಂದರೆ ಅವರಿಗೆ ಗೊತ್ತಿತ್ತು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಅವರಿಗೆ ಗೊತ್ತಿತ್ತು. ನೋಡಿ, ಸೆಲ್ಸ್ ಏನಿರುತ್ತೆ ಅದನ್ನು ಕ್ಯಾನ್ಸರ್ ಸೆಲ್ಸ್ನ ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಳುವ ಶಕ್ತಿ ನಮ್ಮ ಫಾಸ್ಟಿಂಗ್ ಮಾಡಿದಾಗ ನಮಗೆ ಸಿಗುತ್ತೆ. ಫಾಸ್ಟಿಂಗ್ ಮಾಡಿದಾಗ ಕ್ಯಾನ್ಸರ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ನಮ್ಮ ಬಾಡಿಯಿಂದ ಆಚೆ ಹೋಗ್ತಾ ಇರುತ್ತೆ. ತುಂಬ ಜನರಿಗೆ ಅದು ಗೊತ್ತೇ ಇಲ್ಲ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಒಂದು ದಿನದಲ್ಲಿ 2 ಬಾರಿ ಊಟ ಮಾಡ್ತಾಯಿದ್ರು. ಒಂದು ಗಾದೆನೇ ಇದೆ, ಒಂದು ಹೊತ್ತು ತಿನ್ನೋನು ಯೋಗಿ, 2 ಹೊತ್ತು ತಿನ್ನೋನು ಭೋಗಿ, 3 ಹೊತ್ತು ತಿನ್ನೋನು ರೋಗಿ ಅಂತ. ಸೊ ಈಗ ಹೋಗ್ತಾ ಹೋಗ್ತಾ ಏನಾಯಿತು, ನೆಕ್ಸ್ಟು 3 ಟೈಮ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಕ್ಸ್ಪೆಷಲಿ ಬ್ರಿಟಿಷವರು ಬಂದಮೇಲೆ ಬ್ರೇಕ್ಫಾಸ್ಟ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಈಸ್ ನಥಿಂಗ್ ಬಟ್ ದ ಬ್ರೇಕಿಂಗ್ ಆಫ್ ದ ಫಾಸ್ಟಿಂಗ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಹಿಂದಿನ ಪದ್ಧತಿ ಏನಿತ್ತು ಅದನ್ನೆಲ್ಲ ಸ್ಟಾಪ್ ಮಾಡಿಕೊಂಡು ಏನೇನೋ ಪದ್ಧತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಫಾಸ್ಟಿಂಗ್ ಮಾಡೋದು ಯಾವ ರೀತಿ, ಎಕ್ಸ್ಪೆಷಲಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡೋದು ಯಾವ ರೀತಿ ಅಂದರೆ, ನೋಡಿ, 16 ಅವರ್ ಏನೂ ತಿನ್ನಬಾರ್ದು. 16 ಅವರ್ಸ್ ಫಾಸ್ಟಿಂಗ್ ಅಂತ ಕೂಡ ಕರೀತಾರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ. ಸೊ 16 ಅವರ್ ಏನೂ ತಿಂದಲೇ ಯಾವ ರೀತಿ ಇರೋದು, ನಿಜವಾಗ್ಲೂ ಇರೋಕ್ಕಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಅಫ್ಕೋರ್ಸ್ ಆರಾಮಾಗಿ ಇರ್ಬೋದು. ನೀವು ಅದನ್ನು ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಿದಾಗ ಕಷ್ಟ ಆಗುತ್ತೆ 16 ಅವರ್ ಫಾಸ್ಟಿಂಗ್ ಮಾಡೋದಕ್ಕೆ. ಬಟ್ ಹೋಗ್ತಾ 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 ನಿಮಗೆ ಅದರ ಅಡ್ಜಸ್ಟ್ ಆಗ್ತೀರಾ. ಸೊ ಯಾವ ರೀತಿ ಮಾಡೋದು ಅಂತಂದರೆ, ನೋಡಿ, ಆಲ್ಮೋಸ್ಟು ತುಂಬ ಜನ ಎಲ್ಲ ವರ್ಕ್ ಮಾಡೋರು ಇರ್ತೀರ, ಇಲ್ಲ ಅಂದರೆ ಓಕೆ. ಸೊ ಆಲ್ಮೋಸ್ಟು 6 ಗಂಟೆ ಒಳಗೆ ನಿಮ್ಮ ಡಿನ್ನರ್ನ ಮುಗಿಸೋದಕ್ಕೆ ಟ್ರೈ ಮಾಡಿ. ಸೊ 6 ಗಂಟೆ ಒಳಗೆ, ಯೂಶಲಿ ಸೂರ್ಯ ಮುಳುಗಿದ ಮೇಲೆ ಯಾವುದನ್ನು ಕೂಡ ತಿನ್ನಬಾರ್ದು. ಮನುಷ್ಯನಿಗೆ ಡೈಜೆಷನ್ ಪವರು ಕಡಿಮೆ ಆಗುತ್ತೆ ಆಫ್ಟರ್ 6 o'clock, ಸೂರ್ಯ ಮುಳುಗಿದ ಮೇಲೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಹೆಚ್ಚಾಗಿ ತಿಂದ್ಬಿಟ್ಟು ಮಲ್ಕೋತಾರೆ. ಎಕ್ಸ್ಪೆಷಲಿ ತಿಂದ ತಕ್ಷಣ ಮಲ್ಕೋತಾರೆ, ಅದು ಇನ್ನೂ ದೊಡ್ಡ ತಪ್ಪು. ತಿಂದ ತಕ್ಷಣ ಮಲ್ಕಲೇಬಾರ್ದು. ಸೊ ಏನು ಮಾಡಬೇಕು ಅಂದರೆ ಒಂದು 5:30 6 o'clock ಒಳಗೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 6:30 ಒಳಗೆ, ಇಲ್ಲ ಎಕ್ಸ್ಟ್ರೀಮ್ ಅಂತಂದರೆ 7 o'clock ಒಳಗೆ ನಿಮ್ಮ ಡಿನ್ನರ್ ಏನಿದೆ ಅದನ್ನು ಮುಗಿಸ್ಕೋಬೇಕು. ರಾತ್ರಿ ಊಟ ಏನಿದೆ ಅದನ್ನು ಮುಗಿಸ್ಕೋಬೇಕು 7 ಗಂಟೆ ಒಳಗೆ. ಅದಾದಮೇಲೆ 16 ಅವರ್ ಫಾಸ್ಟಿಂಗ್ ಮಾಡಬೇಕು, 16 ಅವರ್ ಉಪವಾಸ ಇರಬೇಕು. ಆ ಉಪವಾಸದಲ್ಲಿ ನೀವು ಹಣ್ಣುಗಳನ್ನು ಸಹ ತಿನ್ನೋ ಹಾಗಿಲ್ಲ. ಬೇಕು ಅಂದರೆ ನೀವು ನೀರನ್ನ ಕುಡಿಬೋದು, ನೀರನ್ನ ಚೆನ್ನಾಗಿ ಕುಡಿಬೇಕು ಆ ಟೈಮಲ್ಲಿ, ಅದು ಇಂಪಾರ್ಟೆಂಟೇ. ಆ್ಯಂಡ್ 16 ಅವರ್ ಫಾಸ್ಟಿಂಗಲ್ಲಿ ನೀವು ನಿದ್ದೆ ಮಾಡ್ತಿರಲ್ಲ, ಅದನ್ನು ಕೂಡ ಫಾಸ್ಟಿಂಗ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ನೀವು ಇವಾಗ 6 ಗಂಟೆಗೆ ಊಟ ಮಾಡಿ ಮುಗಿಸಿದ್ರಿ, ಓಕೆ. 6 o'clock ಟೈಮ್ ಆ್ಯಡ್ ಮಾಡೋಣ. 7 o'clock, 8 o'clock, 9 o'clock, 10 o'clock, 11 o'clock, 12 o'clock, 1 2 3 4 5 6 7 8 9 10. ಓಕೆ, ನೀವು 6 ಗಂಟೆಗೆ ಏನಾದರೂ ಊಟನ ಮಾಡಿ ಮುಗಿಸಿದ್ರೆ ಸಂಜೆ, ಬೆಳಗ್ಗೆ ನೀವು ಊಟ ಮಾಡಬೇಕಾಗಿರೋದು 10:30 ಅಥವಾ 11 ಗಂಟೆಗೆ. ಓಕೆ, 10, 10:30, 11 ಗಂಟೆಗೆ. ಯಾಕೆ ಮಾಡೋಕ್ಕಾಗಲ್ಲ, ನೀವೇ ಯೋಚನೆ ಮಾಡಿ.
ಸಂಜೆ 6 ಗಂಟೆ ಒಳಗೆ ನೀವು 9 ಗಂಟೆಗೆ ತಿಂಡಿ 9 ಗಂಟೆಗೆ ನೀವೇನಾದರೂ ಡಿನ್ನರ್ ಮುಗಿಸ್ತಾ ಇದ್ದರೆ, 9 ಗಂಟೆಗೆ ಏನಾದರೂ ನೀವು ತಿಂಡಿ ತಿಂತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ. ಸಂಜೆ 6 ಗಂಟೆಗೆ ನೀವು ಊಟನ ಮುಗಿಸಿ. ನೈಟ್ ಬೆಳಗ್ಗೆ ನೀವು 10:30 11 ಗಂಟೆಗೆ ನೀವು ನೆಕ್ಸ್ಟ್ ಮೀಲ್ನ ತಿನ್ನಬೇಕು. ಆ ಮಿಡಲ್ ಅವರ್ಸ್ ಏನಿದೆ, ಆ ಮಿಡಲ್ ಅವರ್ಸಲ್ಲಿ ನೀವು ಏನನ್ನು ತಿನ್ನಬಾರ್ದು, ಈವನ್ ಫ್ರೂಟ್ಸನ್ನು ಸಹ ತಿನ್ನಬಾರ್ದು. ಜಸ್ಟ್ ನೀವು ನೀರನ್ನು ಕುಡಿಬೇಕು ಅಷ್ಟೇ. ಇದನ್ನು ನಿಮ್ಮ ಕೈಲಿ ಮಾಡೋದಕ್ಕೆ ಆಗುತ್ತೆ. ಸೊ ಏನು ಅಂದರೆ ಇನಿಷಿಯಲಿ ಇದು ಕಷ್ಟ ಆಗುತ್ತೆ, ತುಂಬ ಜನರಿಗೆ ಕಷ್ಟ ಆಗುತ್ತೆ ಅಷ್ಟು ಗ್ಯಾಪು ಏನು ತಿಂದಲೇ ಇರೋದಕ್ಕೆ. ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟು 12 ಅವರ್ ಫಾಸ್ಟಿಂಗ್ ಮಾಡಬೇಕು, ಅದಾದಮೇಲೆ 13 ಅವರ್ ಫಾಸ್ಟಿಂಗಿಗೆ ಬರಬೇಕು, ಅದಾದಮೇಲೆ 15 ಅವರ್ ಫಾಸ್ಟಿಂಗಿಗೆ ಬರಬೇಕು, ಅದಾದಮೇಲೆ ನೀವು 16 ಅವರ್ ಫಾಸ್ಟಿಂಗಿಗೆ ಬರಬೇಕು. ಸೊ ಈ ರೀತಿ ನೀವು ಮಾಡ್ಕೊತಾ ಹೋದರೆ 16 ಅವರ್ ಫಾಸ್ಟಿಂಗ್ ಏನಿದೆ ಅದು ಆರಾಮಾಗಿ ಆಗುತ್ತೆ. ಸೊ ಈ 16 ಅವರ್ ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿಲಿರುವಂಥ ಕೆಟ್ಟು ಕೊಲೆಸ್ಟ್ರಾಲ್ ಎಲ್ಲ ಆಚೆ ಹೋಗುತ್ತೆ. ಯಾಕೆಂದರೆ ನಮ್ಮ ಬಾಡಿಗೆ ಎನರ್ಜಿ ಬೇಕು ಅದು ವರ್ಕ್ ಆಗೋದಕ್ಕೆ. ಸೊ ನಾವೇನು ತಿಂದಲೇ ಇದ್ದಾಗ ನಮ್ಮ ಬಾಡಿಲಿ ಗ್ಲೂಕೋಸ್ ಎಲ್ಲ ಖಾಲಿ ಆದಾಗ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಲಿರುವಂಥ ಫ್ಯಾಟ್ ಏನಿರುತ್ತೆ, ಕೆಟ್ಟು ಫ್ಯಾಟ್ ಏನಿರುತ್ತೆ ಅದನ್ನು ಗ್ಲೂಕೋಸಾಗಿ ಕನ್ವರ್ಟ್ ಮಾಡಿ ಆ ಫ್ಯಾಟನ್ನು ಯೂಸ್ ಮಾಡಿಕೊಂಡು ಆ ಗ್ಲೂಕೋಸ್ನ ಯೂಸ್ ಮಾಡಿಕೊಂಡು ಎನರ್ಜಿಯಾಗಿ ಯುಟಿಲೈಸ್ ಮಾಡ್ಕೋತಾ ಇರುತ್ತೆ. ಸೊ ಕೆಟ್ಟು ಫ್ಯಾಟು ಗ್ಲೂಕೋಸಾಗಿ ಕನ್ವರ್ಟ್ ಆಗೋದು ಯಾವ ಟೈಮಲ್ಲಿ ಅಂದರೆ ಫಾಸ್ಟಿಂಗ್ ಟೈಮಲ್ಲಿ ಮಾತ್ರ. ಯಾವಾಗ ಬಾಡಿಲಿರುವಂಥ ಗ್ಲೂಕೋಸ್ ಆಲ್ರೆಡಿ ಎಲ್ಲ ಖಾಲಿ ಆಯಿತು, ಅದಾದಮೇಲೆ ಫ್ಯಾಟು ಗ್ಲೂಕೋಸಾಗಿ ಕನ್ವರ್ಟ್ ಆಗಿ ಆ ಗ್ಲೂಕೋಸು ಎನರ್ಜಿ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೊಸೆಸ್ ಆಗಬೇಕು ಅಂದರೆ ಒಂದು 13 ಅವರ್ಸ್ ಆದಮೇಲೆ ಈ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾವ ಪ್ರೊಸೆಸ್ ಅಂದರೆ ಫ್ಯಾಟ್ ಈಸ್ ಕನ್ವರ್ಟಿಂಗ್ ಇಂಟು ಗ್ಲೂಕೋಸ್. ಸೊ ಈ ಪ್ರೊಸೆಸ್ನ ಮಾಡೋದ್ರಿಂದ ನಮ್ಮ ಬಾಡಿಲಿರುವಂಥ ಕೆಟ್ಟು ಫ್ಯಾಟ್ಗಳು ನಿಧಾನಕ್ಕೆ ಹೋಗ್ತಾ ಬರುತ್ತೆ. ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ನೀವು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತಾ ಇದ್ದರೆ ಸೊ ನಿಮಗೆ ನಿಮ್ಮ ಬಾಡಿಲೇ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ನಿಮಗೆ ಏನಾದರೂ ಇವಾಗ ತಲೆನೋವು ಸುಸ್ತು ಅಂತೆಲ್ಲ ಅಂತ ಇರ್ತೀರ, ಸೊ ಅದು ಕೂಡ ರೆಡ್ಯೂಸ್ ಆಗುತ್ತೆ. ನೋಡಿ 3 ಹೊತ್ತು ತಿನ್ನಬೇಕು ಅದು ಯಾರೂ ಹೇಳಿಲ್ಲ. ಅದೆಲ್ಲ ಈ ಬ್ರಿಟಿಷವರು ಬಂದಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ದು ಬ್ರೇಕ್ಫಾಸ್ಟ್ ಅನ್ನೋದು. ಬ್ರೇಕಿಂಗ್ ದ ಫಾಸ್ಟಿಂಗ್ ಅಂತ. ಬ್ರೇಕ್ಫಾಸ್ಟ್ ಅಂದರೆ ಫಾಸ್ಟಿಂಗ್ ಏನಿದೆ ಅದನ್ನು ಬ್ರೇಕ್ ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ಬ್ರಿಟಿಷವ್ರು ಬರೋದಕ್ಕೂ ಮುಂಚೆ ಯಾವುದೇ ಒಂದು ಇದಿರಲಿಲ್ಲ, ಬ್ರೇಕ್ಫಾಸ್ಟ್ ಅನ್ನೋದಿರಲಿಲ್ಲ. ಈಗಲೂ ಕೂಡ ನೀವು ಕೆಲವೊಂದಿಷ್ಟು ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ, ಹುಬ್ಳಿ ಧಾರವಾಡ ಕಡೆ ನೋಡಿದ್ರೆ, ಹುಬ್ಳಿ ಧಾರವಾಡ ಬಿಜಾಪುರ ಬೆಳಗಾಂ ಕಡೆ ನೋಡಿದ್ರೆ ಈಗಲೂ ಹಳ್ಳಿಗಳಲ್ಲಿ ಡೈರೆಕ್ಟ್ ಅವರು ಊಟನ 11 ಗಂಟೆ 12 ಗಂಟೆಗೆ ಮಾಡ್ತಾರೆ. ಮತ್ತು ಸಂಜೆ ಊಟ ಮಾಡ್ತಾರೆ. 2 ಟೈಮ್ಸ್ ಇನ್ ಎ ಡೇ ಅಷ್ಟೇ ಅವರು ತಿನ್ನೋದು. ಸೊ ಅಲ್ಲಿ ಅವರಿಗೆ ತಿಂಡಿ ಅನ್ನೋ ಕಾನ್ಸೆಪ್ಟ್ಸೇ ಅಷ್ಟು ಗೊತ್ತಿಲ್ಲ. ಸೊ ಅಂದರೆ ಅವರಿಗೆ ಗೊತ್ತಿತ್ತು ಮುಂಚೆಯಿಂದ. ಅವರು ಈ ನಾವೇನು IT ಪ್ರೊಫೆಷನ್ಸ್ ಅಥವಾ ವರ್ಕರ್ಸ್ ಏನಿದ್ದಾರೆ ಅವ್ರಿಗಿಂತ ಜಾಸ್ತಿನೇ ಕೆಲಸ ಮಾಡ್ತಾರೆ ಅವರು. ಬಟ್ ಅವರು 2 ಟೈಮ್ ತಿಂತಾಯಿದ್ರು. ಸೊ 2 ಟೈಮ್ ತಿನ್ನೋದೇನಿದೆ ದಟ್ ಈಸ್ ಗುಡ್. 1 ಹೊತ್ತು ತಿನ್ನೋನು ಯೋಗಿ, 2 ಹೊತ್ತು ತಿನ್ನೋನು ಭೋಗಿ, 3 ಹೊತ್ತು ತಿನ್ನೋನು ರೋಗಿ ಅಂತಾರೆ. ಸೊ 3 ಟೈಮ್ಸ್ ಆಗಿತ್ತು, 4 ಟೈಮ್ಸ್ ಆಯಿತು, 5 ಹೋಗಿ 6 ಟೈಮ್ಸ್ ಆಗಿದೆ ತಿನ್ನೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ಲೈಟ್ ಟಿಫನ್ ಅಂತ ಮಾಡ್ತಾರೆ. ಅದಾದಮೇಲೆ ಮತ್ತೆ 10 o'clock ಹಂಗೆ ಮತ್ತೆ ಹೆವಿ ಬ್ರೇಕ್ಫಾಸ್ಟ್ ಅಂತ ಮಾಡ್ತಾರೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ತಾರೆ, ಸ್ಮಾಲ್ ಮೀಲ್ ಅಂತ. ಅದಾದಮೇಲೆ ಇನ್ನೊಂದು ಸ್ನ್ಯಾಕ್ಸ್ ಅಂತ ಬೇರೆ ತಿಂತಾರೆ. ಅದಾದಮೇಲೆ ನೈಟ್ ಡಿನ್ನರ್ ಅಂತ ಬೇರೆ ಮಾಡ್ತಾರೆ. ಕೆಲವೊಬ್ಬರು ಬೆಳಗ್ಗೆ ಲೈಟ್ ಟಿಫನ್, ಹೆವಿ ಟಿಫನ್, ಮತ್ತು ಲೈಟ್ ಲಂಚ್, ಹೆವಿ ಲಂಚ್, ಸ್ನ್ಯಾಕ್ಸ್, ಡಿನ್ನರ್. ಸೊ ಈ ರೀತಿ ಹಾರ್ಡ್ ಟೈಮ್ಸ್ ತಿನ್ನೋರು ಕೂಡ ಇದ್ದಾರೆ. ಇದು ತಪ್ಪು. ನಮ್ಮ ಬಾಡಿಗೆ ಸ್ವಲ್ಪನಾದರೂ ನಾವು ಅದು ಪ್ಯೂರಿಫೈ ಆಗೋದಕ್ಕೆ ಬಿಡಬೇಕು. ನಮ್ಮ ಬಾಡಿಲಿರುವಂಥ ಟಾಕ್ಸಿನ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಅದನ್ನು ಆಚೆಗೆ ಬಿಸಾಕೋಕ್ಕೆ ಸ್ವಲ್ಪನಾದರೂ ಟೈಮ್ ಕೊಡಬೇಕು. ಏನು ಮಾಡ್ತಾರೆ ಈಗ ಪದೇ ಯಾವಾಗಲೂ ತಿಂತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಡೈಜೆಷನಲ್ಲಿ ಇನ್ವಾಲ್ವ್ ಆಗುತ್ತೆ. ನಮ್ಮ ಬಾಡಿಗೆ ಟೈಮೇ ಕೊಡೋಲ್ಲ ನಾವು ಅದರಲ್ಲಿರುವಂತಹ ಟಾಕ್ಸಿನ್ಸ್ ಏನಿದೆ ಅದನ್ನು ಆಚೆ ಕಡೆ ಆಗೋದಕ್ಕೆ. ಸೊ ಇದು ಒಂದು ತಪ್ಪನ್ನ ಮಾಡೋದು ನಾವು. ಸೊ ಟೈಮ್ ಕೊಡಿ ಬಾಡಿಗೆ. ಬಾಡಿಯಾಗಿ ವರ್ಕ್ ಮಾಡೋದಕ್ಕೆ ಟೈಮ್ ಕೊಡಿ. ಅದಕ್ಕೂ ಕೂಡ ರೆಸ್ಟ್ ಬೇಕು ಬಾಡಿಗೂ ಕೂಡ. ಅದಕ್ಕೂ ಕೂಡ ಬಾಡಿಗೆ ಶಕ್ತಿ ಇದೆ. ಕ್ಯಾನ್ಸರ್ ಸೆಲ್ಸ್ ಏನಿದೆ, ಕ್ಯಾನ್ಸರ್ ಸೆಲ್ಸ್ನ ತೆಗೆದು ಆಚೆ ಬಿಸಾಕುವಂಥ ಶಕ್ತಿ ನಮ್ಮ ಬಾಡಿಗೆ ಇದೆ. ಸೊ ನಾವು ಟೈಮ್ ಕೊಡಬೇಕಷ್ಟೇ ನಮ್ಮ ಬಾಡಿಗೆ.
ಪ್ರತಿನಿತ್ಯ ಏನಾದರೂ ತಿಂತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಡೈಜೆಷನ್ ಕಡೆ ಇನ್ವಾಲ್ವ್ ಆಗಿ ಅದು ಈ ಪ್ರೊಸೆಸ್ ಏನಿದೆ, ನ್ಯಾಚುರಲ್ ಪ್ರೊಸೆಸ್ ಏನಿದೆ, ಟಾಕ್ಸಿನ್ಸ್ನ ರಿಮೂವ್ ಮಾಡೋದೇನಿದೆ ಆ ಪ್ರೊಸೆಸ್ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ. ಸೊ ಈ ತಪ್ಪನ್ನ ಮಾಡಬೇಡಿ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದರೆ 16 hour ಫಾಸ್ಟಿಂಗ್ ಏನಿದೆ ಅದು. ಸೊ 6 o'clock ಏನಾದರೂ ನೈಟ್ ಡಿನ್ನರ್ ಕ್ಲೋಸ್ ಮಾಡಿದ್ರೆ ಮಾರ್ನಿಂಗ್ 10:30, 11 ನೀವು ಟಿಫನ್ನ ಮಾಡಿ. ಸೊ ಫಸ್ಟ್ ಇನಿಷಿಯಲಿ ಕಷ್ಟ ಆಗುತ್ತೆ ಇದನ್ನು ಮಾಡೋದಕ್ಕೆ. ಫಸ್ಟು 12 hours ಮಾಡಿ, ಆಮೇಲೆ ಅಂದರೆ ಈಗ 8 o'clock ತಿಂದರೆ ನೆಕ್ಸ್ಟು 10 o'clock ತಿನ್ನಿ. ಸೊ ಈ ರೀತಿ ಆ ಟೈಮ್ ಏನಿದೆ ಅದನ್ನು ನೀವೇ ನಿಧಾನಕ್ಕೆ ಸ್ಲೋ ಮಾಡ್ಕೊಂಡು ಬನ್ನಿ. ಆರಾಮಾಗಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ಬೋದು. ವರ್ಕ್ ಮಾಡ್ತಾಯಿದ್ರೆ ವರ್ಕ್ ಮಾಡಿ ಮುಗಿಸ್ಕೊಂಡು ಬಂದ ತಕ್ಷಣ ನೀವು ಸಂಜೆ ಊಟ ಮಾಡ್ಕೊಳ್ಳಿ, ಮತ್ತು ಮಾರ್ನಿಂಗ್ ಟಿಫನ್ ತಿನ್ನಿ. ಸೊ ಈ ರೀತಿ ಮಾಡ್ಬೋದು. ಸೊ ನೈಟ್ ಡಿನ್ನರ್ ಏನಿದೆ ಅದನ್ನು ಆದಷ್ಟು ಬೇಗನೆ ವಿತಿನ್ 7 o'clock ಒಳಗೆ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಿಮಗೆ ಯಾವ ಮಾಹಿತಿಯ ಬಗ್ಗೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ.